ತುಂಬ ವರ್ಷದಿಂದ ತುಂಬ ಸಮಯದಿಂದ ಈಗ ರೋಡ್ ಡ್ಯಾಮೇಜ್ ಆಗಿದೆ, ಏನು ಪ್ರಯೋಜನ ಇಲ್ಲ. ನಾನು 2 ಸಲ ಇಲ್ಲಿ ಬಿದ್ದಿದ್ದೇನೆ, ನನ್ನ ಬೈಕೆಲ್ಲ ಡ್ಯಾಮೇಜ್ ಆಗಿ. ಏನಿಲ್ಲ, ಇದು ಬರುವಾಗ ನೋಡಿ ಎಷ್ಟು ಕಷ್ಟ ಆಗ್ತದೆ ನಮಗೆ. ಒಂದು 10 ನಿಮಿಷದಲ್ಲಿ ಬರುವಾಗ ಇದರಲ್ಲಿಗೆ ಒಂದು ಅರ್ಧ ಗಂಟೆ ಜಾಸ್ತಿ ಆಗ್ತದೆ, 3/4 ಗಂಟೆವರೆಗೆ ಹೋಗ್ತದೆ ನಮಗೆ. ಮತ್ತು ಡೀಸೆಲ್ ಖರ್ಚು, ಪೆಟ್ರೋಲ್ ಖರ್ಚು ತುಂಬ ವೇಸ್ಟ್, ಬೈಕ್ ಮೇಂಟೆನೆನ್ಸ್ ಎಲ್ಲ ವೇಸ್ಟ್ ಆಗ್ತದೆ ಉಂಟು. ಯಾರು ಒಂದು ಎಷ್ಟು ನಾವು ಅಪ್ಲೈ ಇದು ಮಾಡಿದ್ದೇವೆ, ಎಲ್ಲರಿಗೂ ದೂರು ಕೊಟ್ಟಿದ್ದೇವೆ, ಎಲ್ಲರಿಗೂ ಯಾರು ಕ್ಯಾರಿ ಮಾಡ್ತಾ ಇಲ್ಲ. ಈ ಥರ ಮಾಡಿದರೆ ನಮ್ಮ ಜೀವ ಹೋದರೆ ಯಾರು ಗತಿ ಇದಕ್ಕೆ. ನಾನು 2 ಸಲ ಬಿದ್ದಿದ್ದೇನೆ ಪರ್ಸನಲ್ ಆಗಿ ಹೇಳೋದಾದರೆ. ಒಳ್ಳೆ ಇದು ತುಂಬ ಕಷ್ಟ ಆಗ್ತದೆ ನಮಗೆ. ಇದನ್ನು ಬೇಗ ಆದಷ್ಟು ಸರಿ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸಂಬಂಧಪಟ್ಟವ್ರ ಹತ್ರ. ಇಲ್ಲಿ ರೋಡೇ ಇಲ್ಲ, ಇನ್ನೂ ಕಾಣ್ತಲ್ಲ, ಹೊಂಡಗಳೇ ಇರೋದಲ್ಲ, ಹೊಂಡನೇ ಇರೋದು, ರೋಡೇ ಇಲ್ಲ. ತುಂಬ ಕಷ್ಟ ಆಗ್ತದೆ ನಮಗೆ. ಇದು ಏನಿಲ್ಲ, ನಾವು ಈಗ ಮೊದಲೆಲ್ಲ ಅಲ್ಲಿಂದ ಬರ್ತಾಯಿದ್ದು ಬೈಕ್ ಮಳೆಯಾಗಿ ಒಂದು 10 ಕಿಲೋಮೀಟರ್ ಜಾಸ್ತಿ ಆಗಿ. ಇವಾಗ ಹೌದು, ಈಗ ಸ್ವಲ್ಪ ಬಿಸಿಲು ಬಂದ ಗಾಡಿಗೆ ಬರೋದು. ಈಗ ಬಂದು ಏನು ನೋಡಿ ಅಂತ ಎಲ್ಲ ಏನು ಪ್ರಯೋಜನ ಇಲ್ಲ, ಗಾಡಿ ಎಲ್ಲ ಹೋಗ್ತದೆ, ನಮ್ಮದು ಬೈಕ್ ಕೂಡ ಹಾಳಾಗ್ತದೆ, ತುಂಬ ಕಷ್ಟ ಆಗ್ತದೆ. ಈ ರೋಡಿಂದ ಇದು ಆ್ಯಕ್ಚುಲಿ ಅದು ಅಲ್ಲಿಂದ ಕೂಳೂರಿಂದ ಜೋಕಡೆ ಹತ್ತಿರ ರೋಡ್ ಇದು. ಇಲ್ಲಾಂದರೆ ನಾವು 15 ಕಿಲೋಮೀಟರ್ ಮುಂದೆ ಹೋಗಿ ಬರಬೇಕು ಬೈಕಂಬಡಿಯಾಗಿ. ಇದು ಕೂಳೂರು ಟು ಜೋಕಡೆ ರೋಡ್ ಇದು. ಎಷ್ಟು ಫ್ಯಾಕ್ಟ್ರಿ ಇದೆ ನೋಡಿ, ಇಲ್ಲೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದೆ, ಅದಾನಿ ಇದೆ, ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದೆ. ಯಾರು ಕೂಡ ನೋಡಿ ಒಂದಲ್ಲಿ ಬಾಕಿ ಆಯಿತು ನೋಡಿ. ಈ ಥರ ನೋಡಿ ಕಾಣ್ತದೆ ನಿಮಗೆ ಅಲ್ಲಿ ಬಿದ್ದದ್ದು ನೋಡಿ. ಅವರಿಗೆ ನೋಡಿ ಗೊತ್ತಿಲ್ಲ, ಡೈಲಿ ಒಂದು ಗಾಡಿಯಲ್ಲಿ ಬೀಳ್ತಾ ಇರ್ತದೆ. ಯಾವಾಗಲೂ ಒಂದು ರಿಕ್ಷಾ, ಶಾಲೆ ಸ್ಕೂಲ್ ಮಕ್ಕಳಿಗೆ ಕಷ್ಟ ಆಗ್ತದೆ. ಮೊನ್ನೆ ಒಂದು ರಿಕ್ಷಾ ಬಿದ್ದು ಮಗುವಿಗೆಲ್ಲ ಗಾಯ ಆಗಿತ್ತು ಸ್ಕೂಲಿದ್ದು, ತುಂಬ ಕಷ್ಟ ಆಗಿದೆ. ಆದಷ್ಟು ಬೇಗ ನೀವಾಗಿ ಒಂದು ಹೇಳಿ ಯಾರಿಗೆ ಸಂಬಂಧಪಟ್ಟವರಿಗೆ ಅದನ್ನು ಸರಿ ಮಾಡುವಾಗ ಮಾಡಿ ಸರ್ ಪ್ಲೀಸ್. ಪ್ರತಿ ಮಳೆಗಾಲದಲ್ಲಿ ಅಲ್ಲ, ಇದು ಮಳೆಗಾಲದಲ್ಲಿ ಜಾಸ್ತಿ. ಈಗ ಅರೆ ಬಾಕಿ ಸಮಯದಲ್ಲಿ ಸ್ವಲ್ಪ ನೋಡಿ ಬಿದ್ದು ಬರ್ತಾಯಿದೆ ನೋಡಿ. ಮಳೆಗಾಲದಲ್ಲಿ ಜಾಸ್ತಿ, ಇವಾಗ ಇದು ಅಟ್ಲೀಸ್ಟ್ ಅದನ್ನು ಬರ್ಲಿಕ್ಕೆ ಆಗ್ತದೆ ನೋಡಿ ಸ್ವಲ್ಪ ಆದರೂ. ಇಲ್ಲಿ ರೋಡೇ ಇಲ್ಲ ಅಲ್ಲ, ರೋಡ್ ಹೇಗೆ ನೀವು ಕಾಣ್ತಾ ಉಂಟಲ್ಲ, ರೋಡೇ ಇಲ್ಲ. ಅಷ್ಟೊಂದು ನೆಗ್ಲಿಜೆನ್ಸ್ ಅಂತ ಹೇಳಿದೆ. ಎಂತ ಇದು ಒಂದು ಹಾಂ, ಲಾರಿ ಅವ್ರು ಹೇಗೆ ಅದು ಮಾಡಿ ಹೋಗ್ತಾರೆ. ನಮಗೆ 2 ವೀಲರ್ ಸಣ್ಣ ಕಾರಿಗೆ ಎಲ್ಲ ಕಷ್ಟ ಅಲ್ಲ, ಏನು ಎಲ್ಲ ತಾಗ್ತದೆ, ಅಡಿಗೆ ತಾಗ್ತದೆ ಕಾರಿದೆಲ್ಲ. एक्चुअली ये इंडस्ट्रियल एरिया है सब पूरा, ठीक है। तो इधर बहुत दिन से देख रहे हो रोड ऐसा ही खराब है, ये सही करना चाहिए क्योंकि बहुत सारा गाड़ी इधर, ये डेल्टा ग्रुप डेल्टा का लगभग 300 गाड़ी जाता है पर डे। तो इधर रोड के लिए बहुत प्रॉब्लम है। रोड के लिए एक तो ट्रैफिक भी हो रहा है, ऊपर से ये गाड़ी एक्सीडेंट भी हो सकता है, ये बहुत सारा प्रॉब्लम है। रोड सही हो तो अच्छा रहेगा। रोड थोड़ा इधर से उधर तक ही ज़्यादा डिस्टर्ब है, आगे थोड़ा ठीक है। ये बड़ा गाड़ी जाता है और छोटा भी स्कूटर, इधर ज़्यादा बड़ा गाड़ी जाता है और छोटा गाड़ी भी जाता है, लेकिन छोटा गाड़ी का ज़्यादा प्रॉब्लम होता है। बड़ा गाड़ी का तो हो जाता है, लेकिन छोटा गाड़ी का सबसे ज़्यादा प्रॉब्लम होता है। आप किधर काम करते हैं? मैं इधर ये लाइन पे काम कर रहा हूँ, हम लोग का ये रोड पे काम है हम लोग का। कितने टाइम इधर वर्क करता है? हम लोग डेली 8-10 घंटा रहता है, 10 घंटा रहता है। कितना टाइम से इधर है आप? इधर 7 बजे आ जाता है और 6 बजे तक ड्यूटी होता है। नहीं, इधर आके कितना टाइम होगा? इधर आया 1 साल हो गया है। 1 साल हो गया। हाँ, तभी ऐसे ही है रोड? हाँ ऐसा है। ऐसे ही? हाँ। कोई ठीक नहीं करता है? मैं इधर ये लाइन पे आ रहा है, ये 4-5 महीना हुआ है। बारिश का पहले से देख रहा हूँ वैसा ही है, ऐसे ही वैसे ही है। अब बारिश में ज़्यादा और भी ज़्यादा प्रॉब्लम हो गया बारिश में। आपका नाम? प्रशांत मंडल, वेस्ट बंगाल कोलकाता से।